ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ನಾನು ಹಸಿ ಗೊಂಜಾಳದ ಕಟ್ಲೆಟ್ ಮಾಡೋದು ತೋರಿಸ್ತೀನಿ ರೀ. 4 ಗೊಂಜಾಳಿದ್ದು ಸುಲಿದ ಇಟ್ಕೊಂಡೀನಿ. ಮತ್ತು ಒಂದು ಪಾತ್ರೆ ಇಡಬೇಕು. 1 ಸ್ಪೂನ್ ತುಪ್ಪ ಹಾಕಿ ಈ ಸುಲಿದು ಇಟ್ಕೊಂಡಂಥ ಗೊಂಜಾಳ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು ರೀ. ಹಿಂಗೆ ಫ್ರೈ ಮಾಡೋದ್ರಿಂದ ಕಟ್ಲೆಟ ಭಾಳ ಟೇಸ್ಟ್ ಆಗ್ತಾವೆ. ಅದಕ್ಕೆ ಹಿಂಗೆ ಫ್ರೈ ಮಾಡಿ ನಿಮ್ಗೆ ತೋರ್ಸಾಕತ್ತೀನಿ ನೋಡಿರಿ. ಇಷ್ಟು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಹುರಿದ್ಮೇಲೆ ಸ್ವಲ್ಪ ಒಂದು ಚಿಟಿಗೆ ಉಪ್ಪು ಹಾಕಿ ಮತ್ತೆಲ್ಲ ಚಲೋ ತಂಗೆ ಕೈ ಆಡಿಸ್ಬೇಕು. ಕೈ ಆಡಿಸಿ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗೆ ಅವಳು ರುಬ್ಕೋಬೇಕು ರೀ. ಪೇಸ್ಟ್ ಮಾಡೋದಿಲ್ಲ. ಸ್ವಲ್ಪ ಅವಳು ತಗೊಂಡು ಬಿಡಬೇಕು. ಒಂದು ಪಾತ್ರೆ ಒಳಗೆ ತಗೋಬೇಕು ನೋಡಿರಿ. ಇಷ್ಟು ಅವಳು ಆದ್ರೆ ಸಾಕು, ಭಾಳ ಚಲೋ ಆಗ್ತಾವೆ. ನೀವು ಈ ಥರ ಮಾಡಿ ನೋಡಿರಿ. 1 ಬಟ್ಲು ಕಡಲೆ ಹಿಟ್ಟು, ಒಂದು ಸಣ್ಣ ಬಟ್ಲು ಅಕ್ಕಿ ಹಿಟ್ಟು, 2 ಟೊಮೆಟೊ, ಒಂದು 4 ಡೊಣ್ಣ ಮೆಣಸಿನ್ಕಾಯಿ, ಒಂದು 2 ಗಜ್ಜರಿ ಸಣ್ಣಗೆ ಕಟ್ ಮಾಡೀನಿ, ಒಂದು 2 ಉಳ್ಳಾಗಡ್ಡಿ, ಒಂದು 4 ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡೀನಿ. ಸ್ವಲ್ಪ ಕೊರಿಬೇವು, ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಅದನ್ನು ಹಾಕೀನಿ ರೀ. ಮತ್ತು ಒಂದು 2 ಸ್ಪೂನು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಸ್ವಲ್ಪ ಹಿಂಗೆ ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬೇಕು ರೀ. ಭಾಳ ಟೇಸ್ಟ್ ಆಗ್ತೈತಿ ಅದು ಕಟ್ಲೆಟ. ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ಹಿಂಡೀನಿ. ಹಿಂಡಿ ಮಿಕ್ಸ್ ಮಾಡಿ ಇದನ್ನು ಚಲೋ ತಂಗೆ ಕಲಿಸ್ಕೋಬೇಕು ರೀ. ಇದಕ್ಕೆ ನೀರು ಹತ್ತೋದಿಲ್ಲ, ಯಾಕಂದರೆ ಎಲ್ಲ ನೀರಿನ ಅಂಶ ಇರತ್ತೈತಿ ಇದ್ರಾಗ. ಸ್ವಲ್ಪ ಹೌದಲ್ಲೋ ನೀರು ಚಿಮ್ಕಿಸಿ ಚಲೋ ತಂಗೆ ಇದನ್ನು ನಾದ್ಕೊಂಡು ರೌಂಡ್ ಉಳ್ಳಿ ಮಾಡಿ ಇವನ್ನ ಇಡ್ಲಿ ಪಾತ್ರೆ ಒಳಗೆ ಬೇಯಿಸ್ಬೇಕಾಗ್ತೈತಿ ನೋಡಿ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡೇನಿ ರೀ. ಎಣ್ಣೆ ಹಚ್ಕೊಂಡು ಆ ಕಡೆ ಇಡ್ಲಿ ಪಾತ್ರೆ ಒಳಗೆ ನೀರು ಕುದಿಯಾಕೆ ಇಟ್ಟೇನಿ ರೀ ನೋಡಿರಿ. ಹಿಂಗೆ ರೌಂಡ್ ಮಾಡಿ ಕೈಯಾಗ ಅಂಗೈ ಒಳಗೆ ಹಿಂಗೆ ತಟ್ಕೋಬೇಕು ರೀ. ತಟ್ಕೊಂಡು ಈ ಥರ ಸ್ಟೀಮ್ ಮಾಡ್ಬೇಕಾಕೈತಿ. ಭಾಳ ಚಲೋ ಆಗ್ತಾವ್ರಿ ಕಟ್ಲೆಟ. ನೀವು ಈ ಥರ ಮಾಡಿ ನೋಡಿರಿ. ಕೈಯಾಗನ ಒತ್ಕೊಂಡು ಚೆಂದಂಗೆ 10 ರಿಂದ 15 ನಿಮಿಷ ಇದನ್ನು ಸ್ಟೀಮ್ ಮಾಡಬೇಕಾಕೈತಿ. ಸ್ಟೀಮ್ ಮಾಡಿ ಹಂಗೆ ತಿಂದರೂ ಬರ್ತೈತಿ, ಇರ್ಲಿಕ್ಕೆ ಶಾಲೋ ಫ್ರೈ ಮಾಡ್ರೂ ಬರ್ತೈತಿ, ಡೀಪ್ ಫ್ರೈ ಮಾಡ್ರೂ ಬರ್ತೈತಿ. ನಾನು ನಿಮ್ಗೆ ಶಾಲೋ ಫ್ರೈ ಮಾಡೋದು ತೋರಿಸ್ತೇನೆ ರೀ. ಸ್ಟೀಮ್ಡ್ ಮಾಡಿ ತಗೊಂಡು 15 ನಿಮಿಷ ಸ್ಟೀಮ್ ಮಾಡಿ ತಗೋಬೇಕು ರೀ. ಇವನ್ನ ಭಾರಿ ಟೇಸ್ಟ್ ಆಗ್ತಾವೆ. ತಿನ್ನಕ್ಕಂತೂ ಭಾಳ ರುಚಿ ಇರ್ತೈತಿ ನೋಡಿರಿ. ನೀರು ಕುದಿಯಕ್ಕೆ ಇಟ್ಟೀನಿ ಇಡ್ಲಿ ಪಾತ್ರೆ ಒಳಗೆ. ಇದನ್ನು 10 ರಿಂದ 15 ನಿಮಿಷ ಸ್ಟೀಮ್ ಮಾಡಿ ತಗೋಬೇಕು ರೀ. ನೋಡಿರಿ ಎಷ್ಟು ಚಂದ ಬೇದಾವ ಇವ. ಒಂದು ಚಾಕು ಚುಚ್ಚಿ ನೋಡಬೇಕು, ಬೆಂದೈತೆ ರೀ. ಇದು ಭಾಳ ಸ್ಟೀಮ್ಡ ಮಸ್ತಾಗೈತಿದೆ ನೋಡಿರಿ. ಈ ಥರ ಒಂದು ಸರ್ವಿಂಗ್ ಬೌಲಿಗೆ ಹಾಕಾಕತ್ತೀನಿ. ಇದನ್ನು ನಾವು ಹಂಗನೂ ತಿನ್ಬೋದು. ಇದನ್ನು ಮಸಾಲ ಚಟ್ನಿ ಹಚ್ಕೊಂಡು ತಿನ್ಬೋದು. ಮತ್ತು ನಮಗೆ ಬ್ಯಾಡಂದ್ರೆ ಸಣ್ಣ ಮಕ್ಕಳಿಗೆ ಡೀಪ್ ಫ್ರೈನೂ ಮಾಡ್ಬೋದು, ಶಾಲೋ ಫ್ರೈನೂ ಮಾಡ್ಬೋದು. ನಮ್ಗೆ ಹೆಂಗೆ ಅನುಕೂಲ ಆಕೈತೆ ಹೆಂಗೆ ಮಾಡ್ಕೊಂಡು ತಿನ್ಬೋದು ರೀ. ಎಷ್ಟು ರುಚಿ ಆಗ್ತೈತಿದ ನೋಡಿರಿ. ಸ್ಟೀಮ್ಡ್ ಮಾಡಿ ತಗೊಂಡಿದ್ದೈತಿ. ಇದನ್ನು ನಾನು ಸ್ವಲ್ಪ ಶಾಲೋ ಫ್ರೈ ಮಾಡಿ ತೋರಿಸ್ತೇನೆ ನಿಮಗೆ. ಹಂಚಕಾಯಕ್ಕೆ ಇಡಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಸ್ವಲ್ಪ ಎಳ್ಳು ಹಾಕ್ಬೇಕು ರೀ. ಎಳ್ಳು ಹಾಕೋದ್ರಿಂದ ಕಟ್ಲೆಟ ಭಾಳ ಟೇಸ್ಟ್ ಹತ್ತಾವು ನೋಡಿರಿ. ಎಲ್ಲನೂ ಹೊಂದಿಸ್ಕೊಂಡು 2 ಮೈ ಸ್ವಲ್ಪ ಕೆಂಪಾಗುವಂಗೆ ಬೇಯಿಸಿ ತಗೋಬೇಕು ರೀ. ನೋಡಿರಿ ಎಷ್ಟು ಚಂದ ಬೇಯ್ದಾವ. ತಿನ್ನಕ್ಕಂತೂ ಭಾಳ ರುಚಿ ಇರ್ತೈತಿ. ಇದನ್ನು ಶಾಲೋ ಫ್ರೈ ಮಾಡಿದ್ದು ಇದ್ರ ಜೊತೆ ಸಾಸ್ ಹಚ್ಕೊಂಡು ತಿನ್ಬೋದು, ಹಂಗನೂ ತಿನ್ಬೋದು ನೋಡಿರಿ. ಸರ್ವಿಂಗ್ ಬೌಲಿಗೆ ಹಾಕೀನಿ. ಎಷ್ಟು ಚೆಂದಾಗ್ಯಾವು. ನೀವು ಈ ಥರ ಮಾಡಿ ನೋಡಿರಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡಕತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಳ್ರಿ ನೀವು ಯಾವ ಥರ ಇದನ್ನು ಗೊಂಜಾಳದ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.